ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇ ಮುಖ್ಯವಾದ ವಿಷಯ, ಇಂಡಿಯಾ ಈಸ್ ನೆಗೋಷಿಯೇಟಿಂಗ್ ಅ ಲಿಮಿಟೆಡ್ ಆರ್ ಮಿನಿ ಟ್ರೇಡ್ ಡೀಲ್ ವಿತ್ ದಿ US and may finalize it by mid-July, while the US has extended tariff hike threats to 14 other countries until August 1. ಭಾರತ ಮತ್ತೆ ಅಮೆರಿಕ ಇದು ಎರಡೂ ದೇಶಗಳ ನಡುವೆ ನಡೀತಾ ಇರತಕ್ಕಂತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ದಿನಗಳಿಂದ ಚರ್ಚೆ ಮಾಡ್ತಾನೆ ಇದ್ದೇವೆ. ಈ ಒಪ್ಪಂದ ಇದೇ ತಿಂಗಳ ಜುಲೈ ಮಧ್ಯದ ಒಂದು ಹಂತಕ್ಕೆ ಅಂತಿಮಗೊಳ್ಳೋ ಸಾಧ್ಯತೆ ಇದೆ. ಆದ್ರೆ ಅಮೆರಿಕ ಬೇರೆ 14 ರಾಷ್ಟ್ರಗಳಿಗೆ ನಾನು ಎಕ್ಸ್ಟ್ರಾ ಟ್ಯಾರಿಫ್ ಅನ್ನು ಹಾಕ್ತೇನೆ ಅಂತ ಹೇಳ್ತಾ ಇತ್ತು. ಮೊದಲಿಂದಾನು ಆ ಟ್ಯಾರಿಫ್ ಹಾಕೋದನ್ನ ಆಗಸ್ಟ್ 1 ತನಕ ವಿಸ್ತರಿಸ್ತಾ ಇದೆ. ಇನ್ನು ಟ್ಯಾರಿಫ್ ಪಾಸ್ ಅಂತ ಒಂದು ಟರ್ಮ್ ಬರುತ್ತೆ ನೋಡಿ. ಟ್ಯಾರಿಫ್ ಪಾಸ್ ಮೀನ್ಸ್ ಟೆಂಪರರಿಲಿ ಡಿಲೇಯಿಂಗ್ ಹೈಯರ್ ಇಂಪೋರ್ಟ್ ಟ್ಯಾಕ್ಸಸ್. ಅಂದ್ರೆ ಟ್ಯಾರಿಫ್ ಅಂತಂದ್ರೆ ಸುಂಕ. ಒಂದು ದೇಶ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇರುವ ವಸ್ತುಗಳ ಮೇಲೆ ವಿಧಿಸುವಂತ ತೆರಿಗೆ ಅಂತ ಹೇಳ್ಬಹುದು. ಅದಕ್ಕೆ ಟ್ಯಾರಿಫ್ ಅಥವಾ ಸುಂಕ ಅಂತ ಕರಿತೇವೆ. ಟ್ಯಾರಿಫ್ ಪಾಸ್ ಅಂತಂದ್ರೆ ಸ್ವಲ್ಪ ಒಂದು ಬ್ರೇಕ್ ಕೊಡೋದು, ಒಂದು ವಿರಾಮ ಕೊಡೋದು, ಸುಂಕ ವಿರಾಮ ಅಂತ ಕರಿಬಹುದು. ಇದೇನು ಮಾಡ್ತಾರೆ ಅಂತಂದ್ರೆ ಈ ಆಮದು ತೆರಿಗೆ ಹೆಚ್ಚಳವನ್ನ ಅಂದ್ರೆ ಟ್ಯಾರಿಫ್ ರೈಸ್ ಮಾಡೋದನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾರೆ. ಅದಕ್ಕೆ ಸುಂಕ ವಿರಾಮ, ಟ್ಯಾರಿಫ್ ಪಾಸ್ ಅಂತ ಕರೀತೇವೆ. ಇನ್ ದಿಸ್ ಕೇಸ್ US postponed new tariffs including a 26% on Indian goods. ಅಂತ ಈಗೇನ್ ಮಾಡ್ತಾ ಇದೆ ಅಮೆರಿಕ, ಈಗ ಭಾರತದ ಉತ್ಪನ್ನಗಳ ಮೇಲೆ ಸುಮಾರು 26% ಸುಂಕ ವಿಧಿಸ್ತಾ ಇತ್ತು. ಅದನ್ನು ಸೇರಿಸಿ ಬೇರೆ ಸುಂಕಗಳನ್ನ ಸ್ವಲ್ಪ ಮಟ್ಟಿಗೆ ಮುಂದೂಡ್ತಾ ಇದೆ. ಅಂತಂದ್ರೆ ವ್ಯಾಪಾರ ಮಾತುಕತೆಗಳು ಆಗ್ತಾ ಇದೆಯಲ್ವಾ ಭಾರತ ಮತ್ತೆ ಅಮೆರಿಕದ ನಡುವೆ. ಇದು ಆಗ್ಲಿಕ್ಕೆ ಒಂದು ಒಳ್ಳೆ ಸಂದರ್ಭ ಸೃಷ್ಟಿಯಾಗ್ಲಿ ಅಥವಾ ಒಂದು ಒಳ್ಳೆ ಅವಕಾಶ ಸಿಗ್ಲಿ ಅಂತ ಟ್ಯಾರಿಫ್ಗಳನ್ನ ಮುಂದೂಡ್ತಾ ಇದ್ದಾರೆ. ಇನ್ನು ಟ್ರೇಡ್ ಡೆಫಿಸಿಟ್, ಇದನ್ನ ನೀವು ಎಕನಾಮಿಲಿ ಡೀಟೇಲ್ ಆಗಿ ನೋಡ್ತೀರಿ. ಏನ್ ಹೀಗಂತಂದ್ರೆ ವ್ಯಾಪಾರ ಕೊರತೆ ಅಂತ ಕರಿತೇವೆ. ಟ್ರೇಡ್ ಡೆಫಿಸಿಟ್ ಹ್ಯಾಪನ್ಸ್ when a country imports more than it exports. ಒಂದು ದೇಶ, ನಮ್ಮ ಭಾರತಕ್ಕೆ ಬೇರೆ ದೇಶದಿಂದ ಬರ್ತಾ ಇರ್ತಕ್ಕಂಥದ್ದು ಇಂಪೋರ್ಟ್, ನಾವು ಬೇರೆ ಕಡೆ ಕಳಿಸ್ತಾ ಇರೋದು ಎಕ್ಸ್ಪೋರ್ಟ್. ಯಾವಾಗ ನಮ್ಮ ಇಂಪೋರ್ಟ್ಗಳು ಅಂತಂದ್ರೆ ಆಮದು ಇರುತ್ತೆ ಅಲ್ವಾ, ಅದು ರಫ್ತಿಗಿಂತ ಜಾಸ್ತಿ ಆಗ್ಬಿಟ್ರೆ ಅದಕ್ಕೆ ನಾವು ವ್ಯಾಪಾರ ಕೊರತೆ ಅಂತ ಕರಿತೇವೆ. ರಫ್ತಿಗಿಂತ ಆಮದು ಜಾಸ್ತಿ ಮಾಡ್ಕೊಂಡ್ರೆ ಅವಾಗ ವ್ಯಾಪಾರ ಕೊರತೆ ಉಂಟಾಗುತ್ತೆ. The US is using tariff threats to pressure countries like India to reduce their trade surplus with America. ಅಂತಂದ್ರೆ ಈಗ ನಾವು ಅಮೆರಿಕಕ್ಕೆ ಹೆಚ್ಚು ರಫ್ತನ್ನ ಮಾಡ್ತಾ ಇದ್ದೇವೆ, ನಮಗೆ ಅಲ್ಲಿ ಟ್ರೇಡ್ ಸರ್ಪ್ಲಸ್ ಇದೆ ಅಂತಂದ್ರೆ ನಮಗೆ ಅಲ್ಲಿ ಟ್ರೇಡ್ ಹೆಚ್ಚುವರಿ ಅಥವಾ ನಾವು ಕೊರತೆನ ಅನುಭವಿಸ್ತಾ ಇಲ್ಲ, ಅಮೆರಿಕ ಕೊರತೆನ ಅನುಭವಿಸ್ತಾ ಇದೆ. ಅದರರ್ಥ ನಾವು ಹೆಚ್ಚು ಅಮೆರಿಕಕ್ಕೆ ರಫ್ತನ್ನ ಮಾಡ್ತಾ ಇದ್ದೇವೆ. ನಾವು ಎಷ್ಟು ಅಲ್ಲಿಂದ ಆಮದು ಮಾಡ್ಕೊಳ್ತಾ ಇದೀವಲ್ವಾ, ಅಲ್ಲಿಕ್ಕಿಂತ ನಾವು ಮಾಡುವ ರಫ್ತು ಜಾಸ್ತಿ ಇದೆ. ಹಾಗಾಗಿ ಅಮೆರಿಕಕ್ಕೆ ಅದು ಲಾಸ್ ಆಗುತ್ತೆ. ಹಾಗಾಗಿ ಅದರ ಮೇಲೆ ಒತ್ತಡ ತರಲಿಕ್ಕೆ, ಆ ವ್ಯಾಪಾರ ಹೆಚ್ಚಳವನ್ನ ಕಡಿಮೆ ಮಾಡ್ಲಿಕ್ಕೆ ಅಮೆರಿಕ ಬೇರೆ ಬೇರೆ ಸುಂಕಗಳನ್ನ ವಿಧಿಸ್ತಾ ಇರುತ್ತೆ. ಮುಂದಿನ ಸುದ್ದಿ, ದ ನೇಷನ್ ವೈಡ್ ಪರಾಕ್ RS ಸರ್ವೆ ಫೌಂಡ್ significant learning gaps among students in class 3, 6 and 9, especially in maths and language, with Punjab and Kerala among top performers. ಏನ್ ಹೇಳ್ತಾ ಇದೆ, ಪರಾಕ್ RS ಅನ್ನುವಂತ ಒಂದು ಸಮೀಕ್ಷೆ ಮಾಡಿದ್ದಾರೆ. ಅದರಲ್ಲಿ ಆ ಸಮೀಕ್ಷೆ ಪ್ರಕಾರ 3ನೇ ತರಗತಿ, 6ನೇ ಕ್ಲಾಸು, 9ನೇ ತರಗತಿ ಈ ತರಗತಿಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಸ್ವಲ್ಪ ಗಣಿತ ಹಾಗೂ ಭಾಷೆಗಳ ವಿಷಯದಲ್ಲಿ ಸ್ವಲ್ಪ ಅಂತರ ಇದೆ. ಅಂತರ ಅಂತಂದ್ರೆ ಹಿಂದುಳಿದಿದ್ದಾರೆ ಅಂತ. ಏನಿದು ಪರಾಕ್ RS ಸರ್ವೆ ಅಂತಂದ್ರೆ, ಇದಕ್ಕೆ ಫುಲ್ ಫಾರ್ಮ್ ಇದೆ ನೋಡಿ, ಪರಾಕ್ RS, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಸರ್ವತೋಮುಖ ಬೆಳವಣಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅವರ ಪರ್ಫಾರ್ಮೆನ್ಸ್ ಅನ್ನ ಅಸೆಸ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ, ನಾಲೆಜ್ ಯಾವ ರೀತಿ ಇದೆ ಅಂತ ಅನಲೈಸ್ ಮಾಡ್ತಾರೆ. RS ಅಂತ ಇದೆಯಲ್ವಾ, ರಾಷ್ಟ್ರೀಯ ಸರ್ವೇಕ್ಷಣ್ ಅಂತ. ಇಟ್ಸ್ ನ್ಯಾಷನಲ್ ಲರ್ನಿಂಗ್ ಔಟ್ಕಮ್ ಸರ್ವೆ ರೀಪ್ಲೇಸಿಂಗ್ NAS, ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತ ಇತ್ತು ಮೊದಲು. ಅದರ ಬದಲು ಈಗ ಪರಾಕ್ ಸರ್ವೆ ಬಂದಿದೆ. ಅಸೆಸಿಂಗ್ ಕೋರ್ ಸಬ್ಜೆಕ್ಟ್ ಅಕ್ರಾಸ್ ಇಂಡಿಯಾ, ಇಡೀ ದೇಶದಲ್ಲಿ ಮುಖ್ಯ ವಿಷಯಗಳಲ್ಲಿ ಮಕ್ಕಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರು ಕಲಿತಾ ಇದ್ದಾರೆ, ಹಿಂದುಳಿದಿದಾರ, ಮುಂದುವರಿತಾ ಇದ್ದಾರಾ ಅನ್ನೋದೆಲ್ಲ ಇವರು ಸ್ಟಡಿ ಮಾಡ್ತಾರೆ, ಸಮೀಕ್ಷೆ ನಡೆಸ್ತಾರೆ. ಇನ್ನು ಗ್ರೇಡ್ ಲೆವೆಲ್ ಲರ್ನಿಂಗ್ ಔಟ್ಕಮ್ಸ್ ಅಂತ ಇನ್ನೊಂದು ಟರ್ಮ್ ಬರುತ್ತೆ. ಗ್ರೇಡ್ ಅಂತಂದ್ರೆ
ಇಲ್ಲಿ ಕ್ಲಾಸ್ ಅಥವಾ ತರಗತಿ ಅಂತ ಹೇಳ್ತೀವಲ್ವಾ ಆ ರೀತಿ. ಗ್ರೇಡ್ ಲೆವೆಲ್ ಲರ್ನಿಂಗ್ ಔಟ್‌ಕಮ್ಸ್ ರೆಫರ್ ಟು ದಿ ನಾಲೆಡ್ಜ್ ಅಂಡ್ ಸ್ಕಿಲ್ಸ್ ಎಕ್ಸ್‌ಪೆಕ್ಟೆಡ್ ಫ್ರಮ್ ಸ್ಟೂಡೆಂಟ್ಸ್ ಎಟ್ ಅ ಪರ್ಟಿಕ್ಯುಲರ್ ಗ್ರೇಡ್. ಅಂದ್ರೆ 1ನೇ ಕ್ಲಾಸಲ್ಲಿ ಒಬ್ಬ ಇರ್ತಾನೆ, ಮತ್ತೊಬ್ಬ 6ನೇ ಕ್ಲಾಸಲ್ಲಿ ಇರ್ತಾನೆ, ಮತ್ತೊಬ್ಬ 10ನೇ ಕ್ಲಾಸಲ್ಲಿ ಇರ್ತಾನೆ. ಆಯಾ ತರಗತಿಗಳಿಗೆ ತಕ್ಕ ಹಾಗೆ ಅವರಿಂದ ನೋಡಿ 1ನೇ ಕ್ಲಾಸಲ್ಲಿ ಇದ್ರೆ ಈ ರೀತಿ ನೀವು ಕಲ್ತಿರ್ಬೇಕು. 6ನೇ ಕ್ಲಾಸಲ್ಲಿ ಇದ್ರೆ ನಿಮ್ಗೆ ಇಂತಿಷ್ಟು ಬರ್ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಲ್ವಾ ಆ ರೀತಿ ಅದು. ಅಂತಂದ್ರೆ ಆಯಾ ಕ್ಲಾಸಿಗೆ ತಕ್ಕ ಹಾಗೆ ಅವರ ಸಾಮರ್ಥ್ಯಗಳು ಇದೆಯಾ ಅನ್ನುವಂಥದ್ದನ್ನ ಅಸೆಸ್ ಮಾಡೋದು. ಲರ್ನಿಂಗ್ ಔಟ್‌ಕಮ್ ಅಂತಂದ್ರೆ ಅವ್ರು ಕಲ್ತಿರೋದ್ರಿಂದ ಅವ್ರಿಗೆ ನಿಜವಾಗ್ಲೂ ಉಪಯೋಗ ಆಗ್ತಾ ಇದೆಯಾ? ನಿಜವಾಗ್ಲೂ ಅವರು ಸರಿಯಾಗಿ ಅದನ್ನ ಕಲಿತಾ ಇದ್ದಾರಾ? ಫರಾಕ್ ಆರ್.ಎಸ್. revealed that many students lag behind these benchmarks. ಈ ಸಮೀಕ್ಷೆ ಪ್ರಕಾರ ಗೊತ್ತಾಗಿದೆ ಏನಂತಂದ್ರೆ, ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ತರಗತಿಗೆ ಅನುಗುಣವಾದ ಸಾಮರ್ಥ್ಯವನ್ನ ಹೊಂದಿಲ್ಲ. ಎಸ್ಪೆಷಲಿ ಇನ್ ಲಾಜಿಕ್, ನಂಬರ್ ಆಪರೇಷನ್ ಅಂಡ್ ಕಾಂಪ್ರಿಹೆನ್ಷನ್. ಅದರಲ್ಲೂ ಈಗ ಲಾಜಿಕ್ ಅಂತಂದ್ರೆ ತರ್ಕ ಅಂತ ಕನ್ನಡದಲ್ಲಿ ಶಬ್ದ ಬರುತ್ತೆ. ಅದೇ ಲಾಜಿಕ್ ಅಪ್ಲೈ ಮಾಡೋದು ಅಂತ ಲಾಜಿಕಲ್ ರೀಸನಿಂಗ್ ಅಂತ ನಿಮ್ಗೆ ಬರುತ್ತಲ್ವಾ ಸಬ್ಜೆಕ್ಟು ಅದೇ ರೀತಿ. ಮತ್ತೆ ನಂಬರ್ ಆಪರೇಷನ್, ಗಣಿತ ಮತ್ತೆ ಕಾಂಪ್ರಿಹೆನ್ಷನ್ ಗ್ರಹಿಕೆಯ ಸಾಮರ್ಥ್ಯ ಇದು ಎಲ್ಲದರಲ್ಲೂ ಸ್ವಲ್ಪ ಕಡಿಮೆ ಅಥವಾ ಕಳಪೆ ಪ್ರದರ್ಶನ ತೋರಿಸ್ತಾ ಇದ್ದಾರೆ ಅಂತ. ಇನ್ನು ಮುಂದಿನ ವಿಷಯ ಸೈಂಟಿಸ್ಟ್ ಅಟ್ NIPGR. ಈ NIPGR ಫುಲ್ ಫಾರ್ಮ್ ಅನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. ಬಹಳ ಇಂಪಾರ್ಟೆಂಟ್ ಆದ ಸಂಸ್ಥೆ. ಅದರ ಬಗ್ಗೆ ತಿಳ್ಕೊಂಡು ಏನಾದ್ರೂ ಫುಲ್ ಫಾರ್ಮ್ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಸೈಂಟಿಸ್ಟ್ ಆ NIPGR ನಲ್ಲಿ ಇರುವಂತಹ ವಿಜ್ಞಾನಿಗಳು CRISPR-Cas9 ಜೀನ್ ಎಡಿಟಿಂಗ್, ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಚೆನ್ನಾಗಿ ನೋಡ್ತೀರಾ ಇದ್ರ ಬಗ್ಗೆ. ಜೀನ್ ಅನ್ನ ಎಡಿಟ್ ಮಾಡೋದು, ಆ ಜೀನಿನ ಕೆಲವೊಂದು ಅಂಶಗಳನ್ನ ಮಾರ್ಪಡಿಸೋದು. ಅದ್ರ ಮೂಲಕ ಏನ್ ಮಾಡಿದ್ದಾರೆ, ಟು ಬೂಸ್ಟ್ ಅಪ್ಟೇಕ್ ಇನ್ ರೈಸ್ ಬೈ ಮಾಡಿಫೈಯಿಂಗ್ ಸ್ಪೆಸಿಫಿಕ್ ಜೀನ್ ರೆಗ್ಯುಲೇಟರ್. ನಮ್ಮ ದೇಹದೊಳಗಡೆ ವಂಶವಾಹಿ ಜೀನ್ ಅಂತ ಇರುತ್ತೆ. ಆ ಜೀನ್ ನಲ್ಲಿ ಪ್ರೋಟೀನ್ ಹೇಗೆ ಸಿಂಥಸಿಸ್ ಆಗ್ಬೇಕು ಅನ್ನುವಂತ ಮಾಹಿತಿ ಇರುತ್ತೆ. ಪ್ರೋಟೀನ್ ಸಿಂಥಸಿಸ್ ಆದ್ರೆ ಸೆಲ್ ಹೇಗೆ ವರ್ಕ್ ಆಗೋದು ಅನ್ನೋದು ಗೊತ್ತಾಗುತ್ತೆ. ಸೆಲ್ಲಿಗೆ ಇಡೀ ಒಂದು ಕಾರ್ಯ ನಿರ್ವಹಿಸಲಿಕ್ಕೆ ಜೀನ್ ನಲ್ಲಿರೋ ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್. ಹೀಗೆ ಆ ಜೀನ್ ನಲ್ಲಿ ಒಂದು ನಿಯಂತ್ರಕ ಅಂತ ಇರುತ್ತೆ, ರೆಗ್ಯುಲೇಟರ್. ಅದನ್ನ ಮಾಡಿಫೈ ಮಾಡೋದು. ಇದರಲ್ಲಿ ಅವರು ಯಾವುದನ್ನ ಬಳಸಿದ್ದಾರೆ ಅದಕ್ಕೋಸ್ಕರ CRISPR-Cas9 ಆ ತಂತ್ರಜ್ಞಾನ ಬಳಸಿದ್ದಾರೆ. ರಿಸಲ್ಟಿಂಗ್ ಇನ್ ಸಿಗ್ನಿಫಿಕೆಂಟ್ಲಿ ಹೈಯರ್ yields ವಿತ್ ಲೋವರ್ ಫರ್ಟಿಲೈಸರ್ ಯೂಸ್. ಎಲ್ಲಿ ಬಳಸ್ತಾ ಇದ್ದಾರೆ ನೋಡಿ, ಈ ಒಂದು ಭತ್ತದಲ್ಲಿ ಆ ಒಂದು ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಏನ್ ಮಾಡಿದ್ದಾರೆ, ರಂಜಕದ ಹೀರುವಿಕೆ, ಭತ್ತ ಎಷ್ಟು ದಿನ ಎಷ್ಟು ರಂಜಕವನ್ನ ಹೀರುತ್ತಾ ಇತ್ತೋ ರಂಜಕದ ಹೀರುವಿಕೆನ ಹೆಚ್ಚಿಸಿದ್ದಾರೆ. ಇದರಿಂದ ಏನು ಉಪಯೋಗ ಅಂತ ಕೇಳಿದ್ರೆ, ಕಡಿಮೆ ರಸಗೊಬ್ಬರ ಬಳಕೆ ಮಾಡಿಕೊಂಡು ಇಳುವರಿ ಜಾಸ್ತಿ ಸಿಗುತ್ತೆ, ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಇದಾದ ನಂತರ ಮುಂದಿನದು ಟರ್ಮ್ ನೋಡಿ, CRISPR-Cas9 ಇಸ್ ಅ ಜೀನ್ ಎಡಿಟಿಂಗ್ ಟೂಲ್. ಇದೊಂದು ಸಾಧನ, ಜೀನ್ ಅನ್ನ ಎಡಿಟ್ ಮಾಡುವಂತ ಸಾಧನ. ದಟ್ ವರ್ಕ್ಸ್ ಲೈಕ್ ಮಾಲಿಕ್ಯುಲರ್ ಸೀಸರ್ಸ್ ಅಂತಂದ್ರೆ ಆಣ್ವಿಕ ಕತ್ತರಿ ಅಂತ ಕರೀತೇವೆ. ಅಂದ್ರೆ ಈಗ ಎಡಿಟ್ ಮಾಡಬೇಕಾದ್ರೆ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡೋದಂತ ಜೀನ್ ನಲ್ಲಿ ಕೆಲವೊಂದು ಪಾರ್ಟ್ಗಳನ್ನ ಕಟ್ ಮಾಡಿ ಇಲ್ಲಿ ಬೇರೆ ಪಾರ್ಟ್ಗಳನ್ನ ಸೇರಿಸ್ತಾರೆ. ಆ ಚಿಕ್ಕ ಕತ್ತರಿಗಳ ರೀತಿ ಇರುತ್ತಲ್ವ, ಅದಕ್ಕೆ ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರೀತಾರೆ. ಪ್ರಿಸೈಸ್ಲಿ ಮಾಡಿಫೈ DNA. DNA ನ ನಿಖರವಾಗಿ ಮಾರ್ಪಡಿಸಲಿಕ್ಕೆ ಈ ಮಾಲಿಕ್ಯುಲರ್ ಸೀಸರ್ ಗಳನ್ನ ಯೂಸ್ ಮಾಡ್ತಾರೆ. ಇಟ್ ವಾಸ್ ಯೂಸ್ಡ್ ಹಿಯರ್ ಟು ರಿಮೂವ್ ರಿಪ್ರೆಸರ್ ಬೈಂಡಿಂಗ್ ಸೈಟ್ ಎನ್ಹಾನ್ಸಿಂಗ್ ಫಾಸ್ಫೇಟ್ ಟ್ರಾನ್ಸ್ಪೋರ್ಟರ್ ಆಕ್ಟಿವಿಟಿ ಇನ್ ರೈಸ್. ಅಂತಂದ್ರೆ ಭತ್ತದಲ್ಲಿ ಈ ರಂಜಕ ಸಾಗಿಸುವ ಜೀವಕೋಶಗಳಿರುತ್ತೆ. ಆ ಜೀವಕೋಶಗಳ ಚಟುವಟಿಕೆನ ಹೆಚ್ಚಿಸ್ಲಿಕ್ಕೆ ಮತ್ತೆ ಒಂದು ನಿಗ್ರಹ ಬಂಧಕ ತಾಣ, ಇದೆಲ್ಲ ಕನ್ನಡದಲ್ಲಿ ಸ್ವಲ್ಪ ನಿಮ್ಗೆ ಹೊಸ ಟರ್ಮ್ಗಳು ಅಂತ ಅನ್ಸಬಹುದು. ಆದ್ರೆ ಒಂದೊಂದು ಜಾಗ ಇದೆ, ಆ ಜಾಗ ತೆಗೆದು ಹಾಕಿ ಅಲ್ಲಿ ಬೇರೆದನ್ನ ಸೇರಿಸ್ತಾರೆ. ಅದ್ರ ಮೂಲಕ ರಂಜಕ ಸಾಗಿಸುವ ಜೀವಕೋಶಗಳ ಚಟುವಟಿಕೆನ ಹೆಚ್ಚಿಸ್ತಾರೆ. ಅದಕ್ಕೋಸ್ಕರ ಈ ಟೂಲ್ ಹೆಸರು ನೆನಪಿರ್ಲೇಬೇಕು, CRISPR-Cas9 ಇದನ್ನ ಬಳಸಿದ್ದಾರೆ. ಇನ್ನು ಫಾಸ್ಫೇಟ್ ಯೂಸ್ ಎಫಿಷಿಯನ್ಸಿ ರೆಫರ್ಸ್ ಟು ಹೌ ವೆಲ್ ಪ್ಲಾಂಟ್ಸ್ ಅಬ್ಸಾರ್ಬ್ ಅಂಡ್ ಯೂಸ್ ಅಪ್ಲೈಡ್ ಫಾಸ್ಫೇಟ್ ಫರ್ಟಿಲೈಸರ್ಸ್. ಅಂತಂದ್ರೆ ಈಗ ರಂಜಕ ಬಳಕೆಯ ದಕ್ಷತೆ ಅಂದ್ರೆ ಸಸ್ಯಗಳಿಗೆ ನಾವು ಬೇರೆ ಬೇರೆ ರಸಗೊಬ್ಬರಗಳನ್ನ ಹಾಕ್ತೇವೆ, ಅನ್ವಯಿಸ್ತೇವೆ. ಆ ಹಾಕಿದ ರಸಗೊಬ್ಬರಗಳನ್ನ ಆ ಸಸ್ಯಗಳು ಎಷ್ಟು ಪರಿಣಾಮಕಾರಿಯಾಗಿ, ಎಷ್ಟು ಎಫೆಕ್ಟಿವ್ ಆಗಿ ಹೀರ್ಕೊಳ್ಳುತ್ತವೆ ಮತ್ತೆ ತಮ್ಮ ಬೆಳವಣಿಗೆಗೆ ಹೇಗೆ ಬಳಸ್ಕೊಳ್ಳುತ್ತವೆ ಎಂಬುದನ್ನ ನಾವು ಯಾವ ತರ ಹೇಳ್ತೇವೆ. ಇಲ್ಲಿ ಮುಖ್ಯವಾಗಿ ಫಾಸ್ಫೇಟ್ ನೋಡಿದ್ರೆ ಫಾಸ್ಫೇಟ್ ಯೂಸ್ ಎಫಿಷಿಯನ್ಸಿ ಅಂತ ಕರಿತೇವೆ. ಜೀನ್ ಎಡಿಟೆಡ್ ರೈಸ್ ಶೋಡ್ ಇಂಪ್ರೂವ್ಡ್ PUE. ಈ ಜೀನ್ ಎಡಿಟ್ ಮಾಡಿದಾರಲ್ವಾ ರೈಸು, ಇದರಲ್ಲಿ ಫಾಸ್ಫೇಟ್ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಇದೆ, ಇಂಪ್ರೂವ್ ಆಗಿದೆ. ಕ್ರೂಷಿಯಲ್ ಫಾರ್ ಇಂಡಿಯಾಸ್ ಫುಡ್ ಸೆಕ್ಯೂರಿಟಿ ಅಂಡ್ ರೆಡ್ಯೂಸಿಂಗ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟೆಡ್ ಫರ್ಟಿಲೈಸರ್ಸ್. ಇದರಿಂದ ನಮ್ಗೆ ಏನು ಉಪಯೋಗ ಅಂತಂದ್ರೆ ನಮ್ಮ ಆಹಾರ ಭದ್ರತೆಗೆ ಒಂದು ಹೊಸ ದಿಶೆ ಸಿಗುತ್ತೆ.
ಹೊಸ ಒಂದು ಆಯಾಮ ಸಿಗುತ್ತೆ. ಹೆಚ್ಚು ನಾವು ಆಹಾರ ಭದ್ರತೆಯನ್ನು ಸಾಧಿಸಬಹುದು. ಅದೇ ರೀತಿ ನಾವು ಎಷ್ಟು ಸಾರಿ ರಸಗೊಬ್ಬರಗಳನ್ನ ಆಮದು ಮಾಡ್ಕೊಳ್ತೇವೆ, ಅದರ ಅವಲಂಬನೆ, ಆ ಆಮದಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಇನ್ನು ಮುಂದಿನದು ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ has directed the DGCA to conduct full safety audit of all aircraft in India after concerns over flight safety and arbitrary airfare hikes were raised. ಕೆಲವೇ ದಿನಗಳ ಹಿಂದೆ ಆಗಿದಂತ ಏರ್ಕ್ರಾಫ್ಟ್ ಕ್ರಾಶ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಆವಾಗ ಸಹ ಈ ಒಂದು ಸಂಸ್ಥೆನ ನೋಡಿದ್ವಿ, ನೆನಪಿದ್ಯಾ? DGCA ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ ಮಾಡಿದ್ವಿ. ಮತ್ತೆ ಸುದ್ದಿಲಿದೆ ನೋಡಿ. ಈಗ ಈ ಒಂದು ಮತ್ತೆ ಯಾಕೆ ಸುದ್ದಿಲಿದೆ ಇವತ್ತು ಅಂತಂದ್ರೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಇದೇನ್ ಹೇಳ್ತಾ ಇದೆ ಅಂತಂದ್ರೆ, ಈ DGCA ಏನ್ ಹೇಳ್ತಾ ಇದೆ, ಭಾರತದಲ್ಲಿ ಇರುವಂತಹ ಎಲ್ಲ ವಿಮಾನಗಳ ಸಂಪೂರ್ಣವಾದ ಆಡಿಟ್ ಮಾಡಿ, ಪರಿಶೀಲನೆ ನಡೆಸಿ. ಮತ್ತೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಕೆಲವೊಂದ್ಸಾರಿ ಏರ್ಕ್ರಾಫ್ಟ್ ಸುರಕ್ಷತೆ ಬಗ್ಗೆ ಎಷ್ಟೋ ಜನ ಕಳವಳಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ವಿಮಾನ ದರವನ್ನ ಹೆಚ್ಚು ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ವಿಮಾನಗಳ ಆಡಿಟ್ ಮಾಡಿ ಪರಿಶೀಲನೆ ನಡೆಸಿ ಅಂತ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ DGCAಗೆ ಹೇಳಿದೆ. ಹಾಗಾದ್ರೆ ಏನು ಮೊದಲನೇದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತಂದ್ರೆ ಏನು? ಪಾರ್ಲಿಮೆಂಟರಿ ಫಿನಾನ್ಷಿಯಲ್ ಕಮಿಟಿ ದಟ್ ಎಕ್ಸಾಮೈನ್ಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂಡ್ ಪಬ್ಲಿಕ್ ಸೆಕ್ಟರ್ ಎಫಿಷಿಯನ್ಸಿ. ಮುಖ್ಯವಾಗಿ ಸಂಸತ್ನಲ್ಲಿರುವಂತಹ ಒಂದು ಹಣಕಾಸು ಸಮಿತಿ. ಇದೇನ್ ಮಾಡುತ್ತೆ ಅಂತಂದ್ರೆ, ಇದು ಸರ್ಕಾರದ ವೆಚ್ಚ ಮತ್ತೆ ಸಾರ್ವಜನಿಕ ಕ್ಷೇತ್ರದ ದಕ್ಷತೆ, ಸಾರ್ವಜನಿಕ ವಲಯದಲ್ಲಿ ಏನೇನಿರುತ್ತಲ್ವಾ ಅಥವಾ ಅಲ್ಲಿ ಇರುವಂತಹ ಎಲ್ಲ ಘಟಕಗಳ ಒಂದು ಕಾರ್ಯಕ್ಷಮತೆ ಹೇಗಿದೆ, ದಕ್ಷತೆಯನ್ನು ಪರಿಶೀಲನೆ ಮಾಡೋದು. ಅಂಡ್ ಇಟ್ ಕ್ಯಾನ್ ಕಾಲ್ ಫಾರ್ ಆಡಿಟ್ಸ್ ಆರ್ ರಿವ್ಯೂಸ್ ಆನ್ ಮ್ಯಾಟರ್ಸ್ ಲೈಕ್ ಏವಿಯೇಷನ್ ಸೇಫ್ಟಿ. ಮತ್ತೆ ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಈ ವಿಮಾನಯಾನ ಸುರಕ್ಷತೆ ಇಂತಹ ವಿಷಯಗಳಲ್ಲಿ ಯಾವ ರೀತಿ ಹೇಗಿದೆ, ಸುರಕ್ಷತೆ ಆಗ್ತಾ ಇದೆಯಾ, ಇದರ ಆಡಿಟ್ ಮಾಡೋದು, ಲೆಕ್ಕ ಪರಿಶೋಧನೆ ಇರಬಹುದು. ಕೆಲವೊಂದು ಸಾರಿ ಆಡಿಟ್ಗೆ ಲೆಕ್ಕ ಪರಿಶೋಧನೆ ಅಂತ ಕರೀತಾರೆ. CA ಆದವರು ಆಡಿಟ್ ಮಾಡೋದು ಅಂತ ಹೇಳ್ತಾರಲ್ವ, ಅದು ಲೆಕ್ಕ ಪರಿಶೋಧನೆ, ಅದನ್ನು ಸಹ ನಡೆಸ್ತಾರೆ ಫೈನಾನ್ಷಿಯಲಿ. ಅದೇ ರೀತಿ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಪರಿಶೀಲನೆ ನಡೆಸೋದು, ಎಲ್ಲವನ್ನ ಸಹ ಇದು ಮಾಡಿ ಅಂತ ಕರೆನೇ ಇಡಬಹುದು. ಇನ್ನು DGCA ಬಗ್ಗೆ ಇನ್ನೊಂದ್ಸರಿ ನೆನ್ಪು ಮಾಡ್ಕೊಳ್ಳೋಣ. ಇಂಡಿಯಾಸ್ ಏವಿಯೇಷನ್ ಸೇಫ್ಟಿ ರೆಗ್ಯುಲೇಟರ್ ರೆಸ್ಪಾನ್ಸಿಬಲ್ ಫಾರ್ ಸರ್ಟಿಫೈಯಿಂಗ್ ಏರ್ ವರ್ತಿನೆಸ್, ಎನ್ಫೋರ್ಸಿಂಗ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂಡ್ ರೆಗ್ಯುಲೇಟಿಂಗ್ ಏರ್ಫೇರ್ಸ್ ಅಂಡರ್ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಸ್. DGCA ಅನ್ನೋದೇನು? ವಿಮಾನಯಾನದ ಸುರಕ್ಷತಾ ನಿಯಂತ್ರಣಗಳ ಪ್ರಾಧಿಕಾರ. ಏನ್ ಮಾಡುತ್ತೆ? ವಿಮಾನ ಹಾರಾಡ್ಲಿಕ್ಕೆ ಯೋಗ್ಯವಾಗಿದೆಯಾ ಅಂತ ಪ್ರಮಾಣೀಕರಿಸೋದು, ಮತ್ತೆ ಸುರಕ್ಷತಾ ಮಾನದಂಡಗಳನ್ನ ಜಾರಿಗೊಳಿಸೋದು, ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ವಿಮಾನ ದರಗಳನ್ನ ನಿಯಂತ್ರಿಸುವುದು ಇದರ ಜವಾಬ್ದಾರಿ. ಫುಲ್ ಫಾರ್ಮ್ ಏನು DGCAದು? ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಮೊದಲನೇ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ದಿ ನೇಷನ್ ವೈಡ್ ಪರಾಕ್ RS ಸರ್ವೆ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. It aims to evaluate learning outcomes in core subjects across the current country. ಸಾರಿ, ಹೌದಾ? ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟಾ? It is a replacement for the National Achievement Survey. It specifically measures student performance in competitive exams at national level. ಇದೇನು ಅನಿಸ್ತಾ ಇದೆ ಈ ಸ್ಟೇಟ್ಮೆಂಟ್? It found that students across all assessed classes met their grade level benchmarks in logic and comprehension. ಅದಕ್ಕೆ ಏನಂತ ಅರ್ಥ ಆಗಿದೆ ಅಂತಂದ್ರೆ, ಎಲ್ಲಾ ದೇಶದ ವಿದ್ಯಾರ್ಥಿಗಳು ಲಾಜಿಕ್ ಮತ್ತೆ ಬೇರೆ ಬೇರೆ ಕಾಂಪ್ರಿಹೆನ್ಷನ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ 4ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಯಾವ್ದು ಕರೆಕ್ಟು? ಎಷ್ಟು ಕರೆಕ್ಟು? ಓನ್ಲಿ 2. ಮೊದಲನೇದು, ಎರಡನೇದು ಕರೆಕ್ಟ್. 3 ಇಸ್ ಇನ್ಕರೆಕ್ಟ್ ಅಲ್ವಾ? ಯಾಕೆ ನೋಡಿ, ಇವ್ರು ಹೇಳಿದ್ದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇದು ಅಸೆಸ್ ಮಾಡೋದೇನು? ಗ್ರೇಡ್ ಲೆವೆಲ್ ಔಟ್ಕಮ್ಸ್, ನಾಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್. 4ನೇ ಸಹ ಇನ್ಕರೆಕ್ಟ್. ಮೆನಿ ಸ್ಟೂಡೆಂಟ್ಸ್ ಲ್ಯಾಗ್ ಬಿಹೈಂಡ್ ಇನ್ ಲಾಜಿಕ್ ಅಂಡ್ ಕಾಂಪ್ರಿಹೆನ್ಷನ್ ಅಲ್ವಾ? ಎಷ್ಟೋ ಸ್ಟೂಡೆಂಟ್ಗಳು ಹಿಂದುಳಿದಿದ್ದಾರೆ. ಇನ್ನು ಮುಂದಿನ ಕ್ವಶನ್ ನೋಡಿ. ವಿತ್ ರೆಫರೆನ್ಸ್ ಟು CRISPR-Cas9 and its agricultural application as demonstrated by NIPGR scientists, consider the following statements. CRISPR-Cas9 was used to enhance phosphate uptake by removing a repressor binding site in rice DNA. ಹೌದಾ? ರಿಮೂವ್ ಒಂದು ರಿಪ್ರೆಸರ್ ಬೈಂಡಿಂಗ್ ಸೈಟ್ ಅನ್ನ ರಿಮೂವ್ ಮಾಡಿ ಅಲ್ಲಿ ಜೀನ್ ಅನ್ನ ಎಡಿಟ್ ಮಾಡಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟಾ? Gene editing directly increased the quantity of phosphate fertilizer applied to the rice crop. ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ? ಜೀನ್ ಎಡಿಟಿಂಗ್ ಮಾಡೋದ್ರಿಂದ ಕ್ವಾಂಟಿಟಿ ಆಫ್ ಫಾಸ್ಫೇಟ್ ಫರ್ಟಿಲೈಸರ್ ಅಪ್ಲೈಡ್, ಅದಕ್ಕೆ ಆ ರೈಸ್ ಕ್ರಾಪಿಗೆ
ಮೊದ್ಲು ಹಾಕ್ತಾ ಇದ್ದಾರಲ್ವಾ ಫಾಸ್ಫೇಟ್ ಫರ್ಟಿಲೈಸರ್ ರಸಗೊಬ್ಬರ, ಅದು ಇನ್ಕ್ರೀಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಂಪ್ರೂವ್ಡ್ ಫಾಸ್ಫೇಟ್ ಯೂಸ್ ಎಫಿಷಿಯನ್ಸಿ ಲೀಡ್ಸ್ ಟು ರೆಡ್ಯೂಸ್ಡ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟೆಡ್ ಫರ್ಟಿಲೈಸರ್ಸ್. ಯಾವಾಗ ನಾವು ಈ ಎಫಿಷಿಯನ್ಸಿ ಫಾಸ್ಫೇಟ್ ಯೂಸ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ತೇವೋ ಆವಾಗ ನಾವು ಆಮದು ಮಾಡ್ಕೊಳ್ತಾ ಇರುವಂತಹ ಫರ್ಟಿಲೈಸರ್ಗಳ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ದ ಜೀನ್ ಎಡಿಟೆಡ್ ರೈಸ್ ರಿಸಲ್ಟೆಡ್ ಇನ್ ಹೈಯರ್ yields while using less phosphate fertilizers. ಹೌದಾ, ಈ ಸ್ಟೇಟ್ಮೆಂಟ್ ಬಗ್ಗೆ ಏನಿಸ್ತಾ ಇದೆ? ಜೀನ್ ಎಡಿಟೆಡ್ ರೈಸ್ ಯೂಸ್ ಮಾಡೋದ್ರಿಂದ ಹೈಯರ್ yield ಸಿಗುತ್ತೆ, ಫಾಸ್ಫೇಟ್ ಫರ್ಟಿಲೈಸರ್ಸ್ ಅನ್ನ ಜಾಸ್ತಿ ಯೂಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಅದ್ರ ಹೀರುವಿಕೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ಆಗ್ತಾ ಇದೆಯಾ ಅಂತಂದ್ರೆ ಇಲ್ಲಿ 1, 3, 4 ಆರ್ ಕರೆಕ್ಟ್, ಎರಡನೇದು ಇನ್ಕರೆಕ್ಟ್. ಬಿಕಾಸ್ ಕ್ರಿಸ್ಪರ್ ಎನ್ಹಾನ್ಸ್ಡ್ ದಿ ಫಾಸ್ಫೇಟ್ ಅಪ್ಟೇಕ್ ನಾಟ್ ದಿ ಕ್ವಾಂಟಿಟಿ ಆಫ್ ಫರ್ಟಿಲೈಸರ್ ಅಪ್ಲೈಡ್. ಇದರ ಅರ್ಥ ಏನಂತಂದ್ರೆ ನಾವು ಜಾಸ್ತಿ ಫಾಸ್ಫೇಟ್ ಹಾಕಬೇಕಾದ ಅವಶ್ಯಕತೆ ಇಲ್ಲ, ಹಾಕದಂತಹ ರಸಗೊಬ್ಬರದಲ್ಲೇ ಅದು ಚೆನ್ನಾಗಿ ಹೀರಿಕೊಳ್ಳುತ್ತೆ. ಮೊದಲು ಇಷ್ಟು ಹೀರಿಕೊಳ್ತಾ ಇರಲಿಲ್ಲ ಆ ಜೀನು ಅಥವಾ ಆ ಒಂದು ರೈಸ್ ಕ್ರಾಪ್ ಜೀನ್ ಎಡಿಟ್ ಮಾಡಿರೋದ್ರಿಂದ ಹೆಚ್ಚು ಅದು ಅಪ್ಟೇಕ್ ಅಂತಂದ್ರೆ ಜಾಸ್ತಿ ಅದು ಹೀರ್ಕೊಳ್ತಾ ಇದೆ. ಅದ್ರ ಅರ್ಥ ಜಾಸ್ತಿ ಮೊದಲಿಗಿಂತ ನಾವು ಜಾಸ್ತಿ ಫಾಸ್ಫೇಟ್ ಗೊಬ್ಬರ ಹಾಕ್ತಿದೀವಿ ಅಂತಲ್ಲ, ಹಾಕಿರೋ ಗೊಬ್ಬರದಲ್ಲಿರುವಂತಹ ಫಾಸ್ಫೇಟ್ ಅಂಶವನ್ನ ಅದು ಜಾಸ್ತಿ ಯೂಸ್ ಮಾಡ್ಕೊಳ್ಳುತ್ತೆ. ಅದ್ರ ಅರ್ಥ ಯೂಸಿಂಗ್ ಲೆಸ್ ಫಾಸ್ಫೇಟ್ ಫರ್ಟಿಲೈಸರ್ ಅಲ್ವಾ, ಕಡಿಮೆ ಫಾಸ್ಫೇಟ್ ಫರ್ಟಿಲೈಸರ್ ಹಾಕಿದ್ರೆ ಸಾಕು ಜಾಸ್ತಿ ಅದು ಹೀರ್ಕೊಳ್ಳುತ್ತೆ. With reference to the roles of the Public Accounts Committee and the Directorate General of Civil Aviation, consider the following statements. PAC can direct statutory bodies like DGCA to conduct audits related to public sector operation. ಮೊದಲನೇದು, DGCA has authority to regulate airfares but only under exceptional circumstances. PAC is an executive oversight body that enforces safety standards in civil aviation. Executive ಬೇರೆ, legislative ಬೇರೆ. ನೋಡಿ ಕರೆಕ್ಟ್ ಆಗಿ DGCA is mandated to certify airworthiness of civilian aircraft in India. ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಅನಿಸ್ತಾ ಇದೆ? ಎಷ್ಟು ಸ್ಟೇಟ್ಮೆಂಟ್? 1, 2, 4 ಆರ್ ಕರೆಕ್ಟ್, 3 ಇಸ್ ಇನ್ಕರೆಕ್ಟ್. PAC ಇದೆಯಲ್ವಾ, ಇದು ಪಾರ್ಲಿಮೆಂಟ್ರಿ ನಾಟ್ ಎಕ್ಸಿಕ್ಯೂಟಿವ್ ಅಲ್ವಾ, ಪಾರ್ಲಿಮೆಂಟರಿ ಬಾಡಿ ಇದು ಅಥವಾ ಪಾರ್ಲಿಮೆಂಟರಿ ಕಮಿಟಿ ಇದು, ಎಕ್ಸಿಕ್ಯೂಟಿವ್ ಅಲ್ಲ. ಅಂಡ್ ಡಸ್ ನಾಟ್ ಎನ್ಫೋರ್ಸ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್, ಅದು ಸೇಫ್ಟಿ ಸ್ಟ್ಯಾಂಡರ್ಡ್ ಅನ್ನ ಎನ್ಫೋರ್ಸ್ ಮಾಡೋದಿಲ್ಲ. ಮುಖ್ಯವಾಗಿ DGCA ಇಲ್ಲಿ ಮುಖ್ಯವಾಗಿ ಏನ್ ಹೇಳಿ, ಸ್ಟ್ಯಾಟ್ಯೂಟರಿ DGCA ಬಗ್ಗೆ ನೆನ್ಪು ಮಾಡ್ಕೊಳ್ಳಿ, ಅದು ಏರ್ ವರ್ತಿನೆಸ್ ಬಗ್ಗೆ ಮುಖ್ಯವಾದ ಕ್ರಮಗಳನ್ನ ಕೈಗೊಳ್ಳೋದು. ಇನ್ನು ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. ಹ್ಯಾಸ್ ದಿ ವೈಸ್ ಓಲ್ಡ್ ಸೇಜ್, ವೈಸ್ ಅಂತಂದ್ರೆ ಬುದ್ಧಿವಂತ ಅಥವಾ ವಿವೇಕಿಯಾದಂತಹ, ಓಲ್ಡ್ ಸೇಜ್ ವಯಸ್ಸಾದ ಸಂತ, ವಿತ್ ಆನ್ ಆಮ್ನಿಸಿಯಂಟ್ ಗೇಸ್. ಆಮ್ನಿಸಿಯಂಟ್ ಅಂತಂದ್ರೆ ಏನು? ಎಲ್ಲವನ್ನ ತಿಳಿದವರು, ಸರ್ವಜ್ಞ ಅಂತ ಕನ್ನಡದಲ್ಲಿ ಹೇಳ್ತೀವಲ್ವಾ, ಎಲ್ಲವನ್ನ ತಿಳಿದವನು. ಆಮ್ನಿಸಿಯಂಟ್ ಗೇಸ್, ಗೇಸ್ ಅಂತಂದ್ರೆ ದೃಷ್ಟಿ, ನೋಟ, ಎಲ್ಲವನ್ನ ತಿಳಿದುಕೊಂಡು ಒಂದು ನೋಟವನ್ನ ಬೀರಿದ್ರು. ದಟ್ ಸೀಮ್ ಟು ನೋ ಆಲ್ ಅಂತಂದ್ರೆ ಎಲ್ಲವರು ಅದನ್ನ ನೋಡಿದ ತಕ್ಷಣ ಅವರಿಗೆಲ್ಲ ಅರ್ಥ ಆಗಿದೆ ಅಂತ ಗೊತ್ತಾಗ್ತಾ ಇತ್ತು. ಸ್ಟುಡ್ ಬೆಟ್ವಿಕ್ಸ್ಟ್, ಬೆಟ್ವಿಕ್ಸ್ಟ್ ಅಂತಂದ್ರೆ ಏನು? ಬಿಟ್ವೀನ್, ನಡುವೆ. ಬೆಟ್ವಿಕ್ಸ್ಟ್ ದಿ ಆನ್ಶಿಯಂಟ್ ಬನಿಯನ್ ಟ್ರೀ, ಒಂದು ಹಳೆ ಕಾಲದ ಪುರಾತನವಾದಂತಹ ಒಂದು ಆಲದ ಮರದ ನಡುವೆ, ಅಥವಾ ಆಲದ ಮರದ ನಡುವೆ ಅಂತಂದ್ರೆ ಆಲದ ಮರದ ಹತ್ರ ಅವರು ಇದ್ರು. ಹಿ ರಿಫ್ಲೆಕ್ಟೆಡ್ ಆನ್ ದಿ ಹ್ಯಾಲೋಡ್ ಗ್ರೌಂಡ್ ಬಿನೀತ್ ಹಿಸ್ ಫೀಟ್. ಹ್ಯಾಲೋಡ್ ಅಂತಂದ್ರೆ ಏನು? ಪವಿತ್ರವಾದಂತಹ ಅಂತಂದ್ರೆ ತನ್ನ ಕಾಲ ಕೆಳಗೆ ಇರುವಂತಹ ಭೂಮಿ ಎಷ್ಟು ಪವಿತ್ರವಾಗಿದ್ದು ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಹಿ ವಾಸ್ ಅಸೆಸಿಂಗ್ ದಿ ಸಿಚುವೇಶನ್. ಅಸೆಸಿಂಗ್ ಅಂತಂದ್ರೆ ಏನು? ಮೌಲ್ಯಮಾಪನ ಮಾಡೋದು. ಮೇಲ್ಗಡೆ ಬಂದಿತ್ತಲ್ವಾ ಅಸೆಸ್ಮೆಂಟ್. ಇವ್ಯಾಲ್ಯುವೇಟಿಂಗ್ ಆರ್ ಜಡ್ಜಿಂಗ್, ಟ್ರೈಂಗ್ ಟು ಫಿಗರ್ ಔಟ್ ಹೌ ಟು ಎಕ್ಸ್ಟ್ರಿಕೇಟ್ ದಿ ವಿಲೇಜರ್ಸ್ ಫ್ರಾಮ್ ದರ್ ಪ್ರೆಡಿಕಮೆಂಟ್. ಪ್ರೆಡಿಕಮೆಂಟ್ ಅಂತಂದ್ರೆ ಏನು? ಇದನ್ನ ನಿಮಗೆ ಕೊಡುವಂತ ಹೋಮ್ವರ್ಕ್, ಇದನ್ನ ಸರ್ಚ್ ಮಾಡಿ ಕಮೆಂಟ್ ಮಾಡಿ. ಈ ತರ ಟರ್ಮ್ ಕೇವಲ ಇಲ್ಲಿ ಕೇಳಿ ಬಿಡ್ತಾ ಇದ್ದೀರೋ ಅಥವಾ ಮಾರನೇ ದಿನ ನೆನಪಿಟ್ಕೊಳ್ತಾ ಇದ್ದೀರೋ? ತುಂಬಾ ಜನ ವೊಕ್ಯಾಬ್ಯುಲರಿ ಬೇಕು ಅಂತ ಹೇಳಿದ್ರಿ, ಆದ್ರೆ ಇವತ್ ನೋಡಿ ನಾಳೆ ಮರ್ತು ಬಿಟ್ರೆ ವೊಕ್ಯಾಬ್ಯುಲರಿ ಎಲ್ಲಿ ಯೂಸ್ ಆಗಲ್ಲ. ಆನ್ಸರ್ ರೈಟಿಂಗ್ ಅಲ್ಲಿ ಬರಬೇಕು ಎಷ್ಟೋ ಶಬ್ದಗಳು. ಹೇಗೆ ಯೂಸ್ ಮಾಡ್ತಿದ್ದೀರಾ ವೊಕ್ಯಾಬ್ಯುಲರಿ ಅಂತ ನನಗೆ ಗೊತ್ತಿಲ್ಲ, ಆದ್ರೂ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಪ್ರೆಡಿಕಮೆಂಟ್ ಅಂತಂದ್ರೆ ಏನು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಇಲ್ಲಿ ಎಕ್ಸ್ಟ್ರಿಕೇಟ್ ಅಂತ ಬಂದಿತ್ತಲ್ವಾ, ಅಂತಂದ್ರೆ ರಿಮೂವ್, ಬಿಡುಗಡೆಗೊಳಿಸೋದು. ಅಲ್ಲಿರುವ ವಿಲೇಜರ್ಸ್ ಗಳನ್ನ, ಹಳ್ಳಿಯವರನ್ನ ಆ ಒಂದು ಪ್ರೆಡಿಕಮೆಂಟ್ ಇಂದ ಹೇಗೆ ಎಕ್ಸ್ಟ್ರಿಕೇಟ್ ಮಾಡೋದು, ಬಿಡುಗಡೆಗೊಳಿಸೋದು ಅಂತ ಅವರು ಥಿಂಕ್ ಮಾಡ್ತಾ ಇದ್ರು. ಫಿಗರ್ ಔಟ್ ಅಂತಂದ್ರೆ ಹೇಗೆ ಆ ಸಮಸ್ಯೆನ ಬಗೆಹರಿಸೋದು ಹೇಗೆ ಅಂತ ಯೋಚಿಸ್ತಾ ಇದ್ರು.
ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.